ಕಡೆ ಯಾವುದೇ ಅಡುಗೆ ಮಾಡಲಿ ಒಂಚೂರು ಅದಕ್ಕೆ ಬೆಲ್ಲನ ಸೇರಿಸೋದು ರೂಢಿ. ನಮ್ಮ ಕಡೆ ಹುಬ್ಳಿ ಸೈಡು ಒಂದು ಸ್ವಲ್ಪ ಖಾರದ ಅಡುಗೆಗೆ ಒಂಚೂರು ಬೆಲ್ಲ ಹಾಕ್ತೀವಿ, ಸ್ವೀಟಿನ ಅಡುಗೆಗೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀವಿ. ಅಂದರೆ ಅದು ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ. ನೆನೆಸಿಟ್ಕೊಂಡಿರುವಂಥ ಈ ಅಲಸಂದೆ ಕಾಳನ್ನು ಒಂದು ವಿಸಿಲ್ ಕೊಡಿಸೋಣ ಕುಕ್ಕರ್ನಲ್ಲಿ. ಸ್ವಲ್ಪ ಅದು ಬೇಗ ಮೆತ್ತಗಾಗುತ್ತೆ. ಕುಕ್ಕರ್ ಲಿಡ್ನ ಹೆಂಗೆ ಇಡೋದು ಅಂತಂದರೆ, ಇವಾಗ ನಾನು ಕುಕ್ಕರ್ನ ಹಿಂಗೆ ಇಟ್ಕೊಂಡಿದ್ದೇನೆ, ಇದರ ಎಕ್ಸಾಕ್ಟಾಗಿ 90 ಡಿಗ್ರೀಸ್ಗೆ ಹಿಡಿದ್ರೆ ಅದು ಕರೆಕ್ಟಾಗಿ ಒಳಗೆ ಹೋಗುತ್ತೆ. ಆಮೇಲೆ ಅದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಕಂಪ್ಲೀಟಾಗಿ ಫಿಕ್ಸ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ಸೆಕೆಂಡ್ ಟ್ರಿಕ್ ಇನ್ ಮೈ ಟುಡೇಸ್ ಕುಕ್. ಇದಕ್ಕೆ ವಿಸಲ್ ಹಾಕಿಬಿಡ್ತೀನಿ. ವಿಸಲ್ ಹಾಕಿದ್ದೀನಿ. ಒಂದು ವಿಸಲ್ ಬರ್ತಾ ಇದೆ ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡೋಣ. ನನ್ನ ಅಡುಗೆ ಹೆಂಗೆ ಅನ್ನಿಸ್ತು ಅಂತ ನೀವು ನನಗೆ ಹೇಳಬೇಕು. ಅರ್ಥ ಆಯಿತಾ? ಒಂದು ಸ್ವಲ್ಪ ಹೊತ್ತು ಗಾಳಿ ತೊಗೊಂಡು ಬರೋಣ. ತುಂಬ ಶೆಕೆ ಆಗ್ತಿದೆ. ಗಾಳಿ ತೊಗೊಂಡು ಬರ್ತೀನಿ ಅಂತ ಹೇಳಿದೆ, ಆದರೆ ರೈಸಿಗೆ ಏನು ಮಾಡಬೇಕು? ರೈಸಿಗೆ ಇವತ್ತು ಸೌತೆಕಾಯಿ ಹುಳಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಗ ಈ ಸೌತೆಕಾಯಿನ ಕಟ್ ಮಾಡಿಕೊಂಡು ಸೌತೆಕಾಯಿ ಹುಳಿ ಮಾಡ್ತೀನಿ. ಎಷ್ಟು ಬೇಗ ಕಟ್ ಮಾಡ್ತೀನಲ್ಲ. ನಾನು ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಫಾಸ್ಟ್. ನನಗೆ ಕುಕಿಂಗ್ ಅಂದರೆ ಭಾಳ ಇಂಟ್ರೆಸ್ಟ್. ನಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾನೇನು ಮಾಡಿದ್ರು ತಿನ್ನೋಕ್ಕಿಂತ ಮುಂಚೆ ಚೆನ್ನಾಗಿದೆಯಮ್ಮ ಅಂದ್ಬಿಡ್ತಾರೆ. ಒಂದು ನಿಮಿಷ. ಇವಾಗ ನಾನು ಎಲ್ಲ ಸೌತೆಕಾಯಿನೂ ಹೆಚ್ಚು ಹಾಕ್ಕೊಂಡಿದ್ದೀನಿ. ಈ ರೀತಿ ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಇದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಬೇಗ ಹೋಗಿ ಇದನ್ನು ಸಣ್ಣಗೆ ರುಬ್ಕೊಂಡು ಬರ್ತೀನಿ ನಾನು. ಒಂದೇ ಒಂದು ನಿಮಿಷ. ನೋಡಿ, ನಾನು ಸಣ್ಣ ಮಾಡ್ಕೊಂಡು ಬಂದೆ. ಇದು ಕರೆಕ್ಟಾಗಿ ಪೇಸ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ಇವತ್ತಿನ ಸಾರು ರೆಡಿ ಆಯಿತು. ಬಹಳ ಸಿಂಪಲ್ ಸಾರು. ಒಂದು ಚಿಕ್ಕ ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದು ಇವಾಗ ಪಾತ್ರೆ ಬಿಸಿಯಾಗಿದೆ. ಒಂಚೂರು ಎಣ್ಣೆ ಹಾಕೋಣ. ಒಗ್ಗರಣೆಗೆ 1 ಸ್ಪೂನು, 2 ಸ್ಪೂನ್, ಎಷ್ಟಾಯಿತು? 5 ml ಆಯಿತು. ಸಾಕಿಷ್ಟು. ಫ್ಯೂಮ್ಸ್ ಬರ್ತಾ ಇದೆ. ಒಂದು ಸ್ವಲ್ಪ ಸಾಸಿವೆ. ಈ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಲಿ. ಈ ಸಾಸಿವೆ ಘಮಕ್ಕೆ ಹಸು ತುಂಬ ಬೇಗ ಆಗುತ್ತೆ. ಬೇಗ ಟಿ ವಿ ಮುಂದೆ ಕೂತ್ಕೊಂಡವರು ಎದ್ದು ಡೈನಿಂಗ್ ಟೇಬಲಿಗೆ ಬರ್ತಾರೆ. ಎಷ್ಟು ಅಂತ ಕರೆಯೋದು? ವಾಸನೆ ಮುಖಾಂತರ ಅವ್ರನ್ನ ಕರ್ಕೊಂಡು ಬರೋಣ. ಸ್ವಲ್ಪ ಜೀರಿಗೆ ಹಾಕೋಣ. ಸ್ವಲ್ಪ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಇದಕ್ಕೊಂದು ಚೂರು ಹಾಕೋಣ. ಆಮೇಲೆ ಇದನ್ನು ಒಂದು ಚೂರು ಬಾಡಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಇದು ಹಸಿ ಖಾರ ಕರೆಕ್ಟಾಗಿ ಎಣ್ಣೆಯಲ್ಲಿ ಹುರಿಲಿ. ಕರೆಕ್ಟಾಗಿ ಎಣ್ಣೆಯಲ್ಲಿ ಹುರಿದ್ರೆ